ಏನ್ ಪರ್ವತಕ್ಕಯ್ಯ ಗಾಳಿಗೆ ಆರಾಮ ಕುಕ್ಕಂಡ ಇದ್ರ ಗಂಡ ಹೆಂಡತಿ ಇಬ್ರಳುನು. ರಂಗಮ್ಮ, ಸೆಕೆ ಅಂದ್ರೆ ಸೆಕೆ ಒಳಗೆ, ಅದಕ್ಕೆ ಸುಮ್ಮನೆ ಹಿಂಗೆ ಒಳಗೆ ಇದ್ದು ಇದ್ದು ಬೇಜಾರಲ್ಲ, ಅದಕ್ಕೆ ಹಿಂಗೆ ಹೊರಕ್ಕೆ ಬಂದ್ವಿ ನಾನು ನಮ್ಮ ಮನೆಯವರು. ಬಾ ರಂಗಮ್ಮ, ಬಟ್ ಕಾಫಿನೋ ಟೀನೋ ಕುಡಿವಂತೆ. ಬೇಡ ಕಣಕ, ನೀವು ಸುಮ್ಮನೆ ಹೊರಗೆ ಕುಕ್ಕೊಂಡಿದ್ರಲ್ಲ ಅದಕ್ಕೆ ಮಾತಾಡಿಸ್ದೆ. ನಿಮ್ಮ ಮಗಳು ಬಾಡಿಗೆನೆ ಕೊಡ್ಲಿಲ್ಲ, 2 ತಿಂಗಳು ಬಾಡಿಗೆ ಕೊಡ್ಬೇಕಾಗಿತ್ತು ರಂಗಮ್ಮ, ಕೊಟ್ಟೇ ಇಲ್ಲ. 2 ತಿಂಗಳು ಬಾಡಿಗೆನ ಕೊಟ್ಟಿಲ್ವೇನು? ಕೇಳಕ್ಕಿಲ್ವೇ? ಆ ಕಡೆ ಹೋಗಿಲ್ಲಮ್ಮ, ನಾನು ಕೇಳೋಣ ಅಂತ ಅನ್ಕಂಡೆ. ಬಿಡತ್ಲಾಗ ಆ ಕಡೆಗೆ ಹೋದಾಗ ಯಾವಾಗನ ಕೇಳೋಣ ಅಂತ ಸುಮ್ಮನೆ ಆದ್ನಮ್ಮ. ಕೇಳಬೇಕಾಗಿತ್ತು ಕೊಡಾಳು. ಆಗ ಬಂತು ನೋಡಿ, ನಿಮ್ಮ ಮಗಳೇ ಬಂತು. ಬಾರಮ್ಮಲತಾ ಬಾ. ಏನಲ್ಲತ್ತ, 2 ತಿಂಗಳು ಬಾಡಿಗೆ ಕೊಟ್ಟಿಲ್ವಂತೆ? ಅಯ್ಯೋ ಕೊಡ್ತೀನಿ ಪರ್ವತಕ್ಕಯ್ಯ, ಮನೆಯೆಲ್ಲ ಸೋರುತ್ತೆ. ಅಯ್ಯೋ ಬಾಡಿಗೆ ಏನು ಕೊಡೋಕ್ಕೇನಿದಿಲ್ಲ, ಮನೆಯೇ ಸೋರ್ತೈತೆ. ಹಂಗೆ ಮಳೆ ಬಂದಿರೋದಕ್ಕೆ ಎಲ್ಲ ಸೋರು ನಿಂತ್ಕೊಂಡೈತೆ. ಅದು ಬೇರೆ ನಾನು ಹೊಸ ಸೋಫಾ TV ಎಲ್ಲ ತಗೊಂಬಂದಿದ್ದೀನ, ಫ್ರಿಜ್ಜು ಎಲ್ಲನ ಅದ್ರಡಿಗೆಲ್ಲ ಹೋಗ್ತಾವೆ ನೀರು, ಮಳೆ ನೀರೆಲ್ಲ ಸೋರಿ. ಅದಕ್ಕೇನೆ ಮನೆ ರೆಡಿ ಮಾಡಿಸ್ಕೊಡ್ರಿ. ಮನೆ ರೆಡಿ ಮಾಡಿಸ್ಬೇಕು? ಅಯ್ಯೋ ಆಗಲ್ ಕಣಮ್ಮ, ನಮಗೆ ಈ ಮನೆ ಕಟ್ಕೊಂಡಿರೋ ಸುಧಾರಿಸಿರೇ ಸಾಕಾಗೈತಿ. ತಾತ, ಎಲ್ಲನ ಸೋರ್ತೈತೆ. ಅದು ಮಳೆ ಬಂದರೆ ಎಲ್ಲ ನಾನು ಬೇರೆ ಹೊಸ ಸೋಫಾ ತಂದಿದ್ದೀನಿ, ಸೋಫಾ ಅಡಿಗೆಲ್ಲ ನೀರು ಹೋಗಿದ್ದಾವೆ. ಅದಕ್ಕೇನೆ ಬಂದು ರೆಡಿ ಮಾಡಿಸ್ಕೊಡ್ರಿ. ಅವ್ರು ಇನ್ನೆಲ್ಲಿ ರೆಡಿ ಮಾಡಿಸ್ತಾರೆ? ಹೊಸ ಮನೆ ಕಟ್ಟಿಯವ್ರೆ, ಅವ್ರು ರೆಡಿ ಮಾಡಿಸಲ್ಲ, ನಾವು ಇದನ್ನೇ ಸಾಲ ಮಾಡಿ ಕಟ್ಕೊಂಡಿದ್ದೀವಿ ಅಂತಾರೆ. ನಮ್ಮ ಇರೋ ಪರಿಸ್ಥಿತಿ ಹೇಳ್ತೀನಿ, ಬೇಕಾದ್ರೆ ನೀನೇ ಸರ್ ಮಾಡಿಸ್ಕೊಂಡು ಇರಂಗಿದ್ರೆ ಇರು, ಇಲ್ಲಾಂದ್ರೆ ಖಾಲಿ ಮಾಡು. ನಾವು ಅವತ್ತೇ ಹೇಳ್ದೆ, ಕೊಡ್ಬೇಕಾದ್ರೆ ಸೋರುತ್ ಕಣಮ್ಮ, ನಾವು ಅಕ್ಕಿಯಲ್ಲಿ ಕಟ್ಕೊಂಡು ಸಿಕ್ ಬಂದಿದ್ದು. ನಾವು ಈ ಮನೆ ಸಾಲ ತೀರಿಸ್ಕೊಂಡ್ರೆ ಸಾಕಾಯತ್ ಕಣಮ್ಮ. ಇನ್ನೆಲ್ಲ ಅದನ್ನೆಲ್ಲನ ಬಂದು ನಾವು ಅದನ್ನೆಲ್ಲಿ ರಿಪೇರಿ ಮಾಡ್ಸಕ್ಕೆ ಹೋಗೋಣ? ಅದಕ್ಕೇನೆ ರಿಪೇರಿ ಮಾಡಿಸ್ಕೊಂಡಿರಂಗಿದ್ರೆ ಇರು. ಅಲ್ಲ ಮಾಡಿಸಿದ್ರೆ ನೀವೇನು ದುಡ್ಡು ಕೊಡ್ತೀರಾ? ಬಿಡ್ಬೇಕಾದ್ರೆ ತೀರಾ ಕೊಡ್ತೀವಮ್ಮ. ಇವಾಗಂತೂ ನಡೆಯಲ್ಲ, ಮಾಡಿಸ್ಕೊಂಡಿರಂಗಿದ್ರೆ ರೆಡಿ ಮಾಡಿಸ್ಕೊಂಡು ಇರು. ನಮಗೇನು ಅಂದರೆ ಮಾಡ್ಸೋಕ್ಕಾಗಲ್ಲ, ಇರೋ ಪರಿಸ್ಥಿತಿನ ಹೇಳ್ತೀವಿ. ಹಂಗ ರೆಡಿ ಮಾಡಿಸ್ಕೊಂತ ನಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ? ಇವಾಗ ಮಳೆ ಬರೋದಕ್ಕೆ ಸೋತೆ ತಂಗೇನಿ, ನಿಮ್ಮದೇ ಮನೆ ಕೆಮ್ಮಕ್ಕಾಗಲ್ಲ. ಅದಕ್ಕೆ ಅತ್ತ ನಾವೇ ರೆಡಿ ಮಾಡಿಸ್ಕೊಂತೀವಿ. ಸುಮ್ಮನಿರು, ಸುಮ್ಮನೆ ನಿನ್ನ ತಮ್ಮ ಒಂದಿಟ್ಟು ದುಡ್ಡು ಕೊಟ್ಟವನಲ್ಲ, ಅದೇ ದುಡ್ಡಿಗೆ ಸುಮ್ಮನಿಟ್ಟೆಲ್ಲ ನಮ್ಮದು ಜಾಗ ಐತಲ್ಲ, ಅಲ್ಲಿ ಬೇಕಾದ್ರೆ ಮನೆಗಿನೇ ಕಟ್ಟಿಕೆ. ಸುಮ್ಮನೆ ಕಂಡರ್ ಮನೆ ರೆಡಿ ಮಾಡ್ಸಕ್ಕೆ ಹೋಗ್ತಿಯಲ್ಲ ತಮ್ಮ. ಅಯ್ಯೋ ಇವಾಗ ಕಟ್ಸಲ್ ಕಣಮ್ಮ, ನಾನು ಒಂದೇ ಸತಿ ದೊಡ್ಡದಾಗ ಕಟ್ಟಿಸ್ತೀನಿ. ಸಣ್ಣ ಮನೆ ಬೇಡ, ಅದಕ್ಕೇನೆ ಇವಾಗ ಒಂದಿಟ್ಟು ದುಡ್ಡು ಕಮ್ಮಿ ಐತೆ ನಮ್ಮ ತಾಗಿ. ಅದು ಎಲ್ಲ ಅದು ಆಗಲ್ಲ. 15 ಲಕ್ಷ ರೂಪಾಯಿ ಮನೆ ಕಟ್ಟಿರೋ, ಒಂದು 20-25 ಲಕ್ಷದ ಮನೆ ಕಟ್ಟಿರೋ. ಇವಾಗೆಲ್ಲ ಸ್ಟ್ಯಾಂಡರ್ಡ್ ಒಂದಿಟ್ಟು ದೊಡ್ಡದು ಕಟ್ಟಬೇಕು. ಎಲ್ಲ ಇವಾಗೆಲ್ಲ ಮಾಡಿಸ್ಬೇಕು, ಕಬೋರ್ಡು ಎಲ್ಲ ಮಾಡಿಸಿ ನೀಟಾಗಿ ಎಲ್ಲ ಇಟಾಲಿಯನ್ ಕಿಚನ್ ಮಾಡಿಸಿ ಎಲ್ಲ ನೀಟಾಗಿ ಮಾಡಿಸ್ಬೇಕು. ಮಾಡಿಸಿದ್ರೆ ಎಲ್ಲ ಸ್ಟ್ಯಾಂಡರ್ಡಾಗಿ ಈಗಿನ ಕಾಲಕ್ಕೆ ತಕ್ಕನಂಗೆ ಮಾಡಿಸ್ಬೇಕು. ಅದಕ್ಕೇ ಆಗಲ್ಲ ಇವಾಗ ಸದ್ಯಕ್ಕೆ. ಆ ದುಡ್ಡು ಎಲ್ಲ ನಾನು ಅದು ಬಡ್ಡಿ ಬಿಟ್ಟಿದ್ದೀನಿ. ಆ ಬಡ್ಡಿ ದುಡ್ಡನ್ನು ಇನ್ನು 10 ಕೂಡ್ದಾಗ ಮಾಡಿಸ್ತೀನಿ. ನೀನು ಯಾಕೆ ಬಡ್ಡಿ ಕೊಡಕ್ಕೆ ಹೋಗ್ತೀಯ? ನೀಟ್ಟಿಲ್ದಾಳೆ ಹೋಗು. ಬಡ್ಡಿ ದುಡ್ಡುಗಳು ಬರಲ್ಲ, ಸುಮ್ಮನೆ ಯಾಕೆ ಕೊಡಕ್ಕೆ ಹೋಗ್ತೀಯ ನೀನು? ಸುಮ್ಮನೆ ಇರ್ದಾರ್ದಲ್ಲೇ ಬರಲ್ಲ ಕಣಮ್ಮ, ಕೊಡಕ್ಕೆ ಹೋಗ್ಬೇಡ ಕಣಿಲ್ಲ ತಮ್ಮ. ಸುಮ್ಮನೆ ಅಮ್ಮ, ನೀನು ಏನು ಹೇಳಕ್ಕೆ ಹೋಗ್ಬೇಡ ನನಗೆ. ಸುಮ್ಮನಿರು, ಇವ್ರ ಮುಂದೆ ನಾವೆಲ್ಲ ಮಾತಾಡಬೇಡ. ಸುಮ್ಮನಿರು, ಸುಮ್ಮನೆ ನಿಂತ್ಕ, ನಿನಗೆ ಗೊತ್ತಾಗಲ್ಲ. 2 ತಿಂಗಳು ಬಾಡಿಗೆ ಕೊಡಲಿಲ್ಲಲ್ಲಮ್ಮ, ಬಿಡಿ. ಇವಾಗ ಅದಕ್ಕೆ ರೆಡಿ ಮಾಡಿಸ್ತೀನಿ, ಅದು ಹಾಕಿ ಎಲ್ಲ ನಾನು ರೆಡಿ ಮಾಡಿಸ್ತೀನಿ. ಆಗಲ್ ಕಣಮ್ಮ, ನಮ್ದು ತೊಂದರೆ ತಾಪತ್ರೆಗಳಿದೆ. ನಾವು ಸಾಲ ಮಾಡ್ಕೊಂಡು ಮನೆ ಕಟ್ಕೊಂಡಿರೋದಕ್ಕೆ ಅಯ್ಯಪ್ಪ ಆಗಲ್ ಕಣಮ್ಮ. ಅದಕ್ಕೇನೆ ಸುಮ್ಮನೆ ಕೊಟ್ಬಿಡು, ಹೆಂಗ ಅತ್ತ ಆಗುತ್ತತ್ತ. ಬಿಡ್ತಾತ ಅಂತ ನೀನು ಬಾಡಿಗೆನೂ ಬೇಕು, ನೀನು ಮನೇನೂ ರೆಡಿ ಮಾಡಿಸ್ಕೋಬೇಕಂದ್ರೆ ಇರಳು ರೆಡಿ ಮಾಡಿಸ್ಕೋಬೇಕಮ್ಮ. ಇವಾಗ ನಾವೇನು ರೆಡಿ ಮಾಡಿಸ್ತಿರ್ಲಿಲ್ಲ, ಬೇಕಾದ್ರೆ ನಾವೇನು ಖಾಲಿ ಹಂಗೆ ಬಿಡ್ತಿದ್ವಿ. ನಮಗೆ ರೆಡಿ ಮಾಡ್ಸೋಕ್ಕಾಗಲ್ಲ, ಇರೋ ಪರಿಸ್ಥಿತಿ ಹೇಳಿದ್ವಿ. ನೀನು ಅಂಥದ್ದೇ ಇರಲಿ ಅಂತ ಹೇಳಿ ಅರ್ಜೆಂಟಿಗೆ ನನಗೆ ಮನೆ ಎಲ್ಲೂ ಸಿಗಲ್ಲ ಅಂತ ಹೇಳಿ ಅವತ್ತು ಬೀಗ ಇಸ್ಕೊಂಡೋಗಿ ನೀನೇ ಅರ್ಜೆಂಟ್ನಾಗ ಇದ್ದಾಳು. ಇವತ್ತು ನೋಡಿದ್ರೆ ಹಿಂಗಂತ ಎಲ್ಲ ತಮ್ಮ ನೀನು. ನಾವು ಅವತ್ತು ಹೇಳೇ ಕೊಟ್ಟಿದ್ದೀವಿ, ನಮಗೆ ತಿಂಗಳ ಬಾಡಿಗೆ ಕೊಡಬೇಕು ಅಂತ ಹೇಳಿ. ನಮಗೆ ಇವಾಗ ತೊಂದರೆ ತಾಪತ್ರ ಐತೆ, ಕೊಡ್ಬೇಕಮ್ಮ. 2 ತಿಂಗಳು ಬಾಡಿಗೆನ ಕೊಡು. ಅದೇಟು ರೆಡಿ ಮಾಡಿಸ್ತೀಯ ಮಾಡಿಸು, ಅದೇನು ಮಾಡ್ಕೆ ನೀನು ಸುಮ್ಮನೆ. ನಿನಗೆ ಬೇಕಾ ಮಾಡ್ಕೆ ಮತ್ತೆ ಕಲ್ಕ. ನಮಗೆಗಳಮ್ಮ ಅದು ಆದ್ಮೇಲೂ ಬಿಡೋಕ್ಕಾಗಲ್ಲ. ಇವಾಗ ಅಷ್ಟೇ, ಯಾವನ ಸಿಗ್ತವೆ ನೋಡಿ ಬೇರೆ. ಸುಮ್ಮನೆ ಯಾಕೆ ಕಂಡರ್ ಮನೆ ರೆಡಿ ಮಾಡಿಸ್ತೀಯ? ಅವ್ರು ಎಷ್ಟು ರೆಡಿ ಮಾಡಿಸಿರು ಬಿಡು ಅಂತಾರೆ. ಅವ್ರು ಬಿಡು ಅಂದಾಗ ಬಿಡಲೇಬೇಕಾಗುತ್ತೆ ನೀನು. ಇವಾಗ ಏನು ಮಾಡೋಣ? ಎಲ್ಲೂ ಇಲ್ವಲ್ಲಮ್ಮ, ಎಲ್ಲನ ಇದ್ದರೆ ಹೇಳು. ಇಲ್ಲಾಂದ್ರೆ ನಿಮ್ದೊಂದಿಟ್ಟು ಆ ಕಡೆಗೆ ಐತಲ್ಲ, ನೀನು ಸೊಸೆ ಮಗುಗೆ ಹೇಳು, ಆ ಕಡೆಗಾದ್ರೂ ಕೊಡ್ಸು. ಆ ಕಡೆಗಾದ್ರೂ ಶಿಫ್ಟ್ ಮಾಡ್ಕೊಂತೀನಿ. ಆ ಕಡೆಗೆ ಒಂದಿಟ್ಟು ಐತಲ್ಲ, ಆ ಕಡೆಗೆ ಹಸಿ ಓಡಾಡ್ಬೋದಲ್ಲ. ಇನ್ನೊಂದಿಟ್ಟು ಐತಲ್ಲ ಮಗ್ಳುಗಳದೊಂದು ರೂಮು, ಅದನ್ನೇ ಕೊಡಿಸು. ನಾವೇನಿರೋರು ಇಬ್ಬರಲ್ಲಿ ಗಂಡ ಹೆಂಡ್ತಿ. ಆ ಹುಡುಗರು ಇನ್ನೂ ಬರೋಲ್ಲ ಸದ್ಯಕ್ಕೆ. ಅವ್ರ ಅಜ್ಜಿ ಹಂಗೆ ಅವ್ರ ಅತ್ತೆ ಎತ್ತಾಗಿ ಬಿಟ್ಟವಳಿ ಹೆಂಗತ್ತ. ಹುಡುಗರು ಬಂದಮೇಲೆ ಏನು ನಮಗೇನೇನು ಇದಿಲ್ಲ, ಒಂದು ರೂಮ್ ಅಂತ ಸಿಕ್ಕಿರೂ ಸಾಕತ್ತಾಗೆ. ಹೆಂಗತ್ತು ನಿಮ್ಮದೇ ಬಾತ್ರೂಮ್ ಐತಲ್ಲ, ಅದ್ರಾಗೆ ಇರ್ತೀವಿ. ಹೇಳಿ ನಿನ್ನ ಮಗ ಸೊಸಿಗೆ. ಇಲ್ಲಮ್ಮ, ಬಂದು ಕೇಳಂಗಿದ್ರೆ ಕೇಳು ಬೃಂದಮ್ಮನ. ನಾನು ಹೇಳೋಕ್ಕಾಗಲ್ಲ, ಬೈತಾರೆ ಅವ್ರು. ನಾನು ಹೇಳಿರಿ ಸುಮ್ಕಿರತ್ತೆ, ನಿನ್ಗೆ ಯಾಕೆ ಬೇಕು ಹಂಗೆ ಹಿಂಗೆ ಅಂತ ಹೇಳಿ ಇಬ್ಬರಳು ಬೈತಾರೆ ಗಂಡ ಹೆಂಡ್ತಿ. ಬಂದು ಕೇಳೋದಾದರೆ ಕೇಳು ಅವ್ರನ್ನೇ ನೀನು, ಅಷ್ಟೇನೆ. ಹೆಂಗ ನೋಡಂತಡಿ.
ನಾವು ಅವತ್ತು ರಂಗಮ್ಮ ಇರೋ ಪರಿಸ್ಥಿತಿ ಹೇಳಿದೀವಿ. ಈಗಳಮ್ಮ ನಾವು ಮನೆ ಕಟ್ಟಿದೀವಿ, ಸರಿ ಮಾಡ್ಸೋಕ್ಕಾಗಲ್ಲ ಅಂತ ಅವತ್ತೇ ಹೇಳಿದೆ. ಕೇಳ್ತು ನಿನ್ನ ಮಗಳು ರೆಡಿ ಮಾಡಿಸ್ಕೊಡ್ರಿ ಅಂತ ಹೇಳಿ. ನಮ್ಗೆ ಆಗಲ್ಲಮ್ಮ ಅಂತ ಹೇಳಿದ್ವಿ. ನಾವು ಸೋರುತ್ತೆ ಅಂತಲೇ ಜಲ್ದೆಲ್ಲ ಇಟ್ಲ ಕಟ್ಕೊಂಡು ಬಂದಿದ್ದು. ನೋಡೋಕೆ ಚೆನ್ನಾಗೈತೆ ಮನೆ, ಆದರೆ ಎಲ್ಲ ಸೋರುತ್ತೆ. ಮಳೆ ಬಂದರೆ ನೀರೆಲ್ಲ ಒಳಗೆ ಇರ್ತವೆ. ಏನು ಇಟ್ಟಮಕ್ಕೆ ಹೋಗ್ಬಾರ್ದು. ಇಂಥ ಸೋಫಾ ಪಾಪ ಎಲ್ಲ ಇಟ್ಕೊಂಡ್ರೆ ಅಷ್ಟೇ ಎಲ್ಲ ರೆಡಿಗೆ ಗೊತ್ತಾವೆ. ಮಾಡಕ್ಕೆ ಗೊತ್ತಿಲ್ದಲೇನೆ ಪಾರ್ವತಪ್ಪಯ್ಯ ಮಣ್ಣೋಗಿ ಯಾತೆತ್ರವನ್ನ ಒಟ್ಟು ದೊಡ್ಡದೊಂದು ಸೋಫಾ ಸೊಟ್ಟು, ಟಿವಿ, ಫ್ರಿಡ್ಜು ಎಲ್ಲ ಬಟ್ಟೆ ಒಗ್ಯೋದು ಮಿಷಿನ್ ಬರುತ್ತಲ್ಲ ಅದು ಎಲ್ಲ ತಗೊಂಬಂದವಳು. ಮಾಡಕ್ಕೆ ಗೊತ್ತಿಲ್ದಲೇನೆ ಸುಮ್ಮನೆ ಹೋಗಿ ದುಡ್ಡೆಲ್ಲ ಅಧ್ವಾನ ಮಾಡ್ಕೊಂಬಂದವಳು ಅಕ್ಕ. ನನ್ನ ಮಗ ಹೊಲ ಮಾಡಿಸ್ಕಣ್ಣ ದುಡ್ಡು ಕೊಟ್ಟಿದ್ದ 15 ಲಕ್ಷ ರೂಪಾಯಿ. 15 ಲಕ್ಷ ರೂಪಾಯಿ ದುಡ್ಡೆಲ್ಲನ ಇದಾವೆ ಇವಾಗ. ಅದಕ್ಕೆ ಬಿಡು ಅಂತ ಹೇಳಿ ಎಲ್ಲ ತಗೊಂಬಂದಿಕ್ಕೊಂಡವಳೆ. ನೋಡಮ್ಮ ಸೋರ ಮನೆಯಕ್ಕೆ ಏನಮ್ಮ ತಂದಿಕ್ಕೆಬೇಕಂತವೆಲ್ಲನ ನಾವು ಅದಕ್ಕೆ ಮತ್ತೆ ಅಲ್ಲಿದ್ದಾಗ ಏನು ತಗೊಂಡಿರಲಿಲ್ಲ ರಂಗಮ್ಮ. ಎಲ್ಲ ಹೊಸ ಮನೆಗೆ ಬಂದಾಗ ಎಲ್ಲ ತಗೊಂಡ್ವಿ. ಬಿಡು ಪಾರ್ವತಜ್ಜಿ, ಎಲ್ಲನ ನಾನೇ ರೆಡಿ ಮಾಡಿಸ್ಕೊಂತೀನಿ. ಇವಾಗ ಮನೆ ಎಲ್ಲೂ ಸಿಕ್ತಿಲ್ಲ ನನಗೆ, ನಾನೇ ಎಲ್ಲ ರೆಡಿ ಮಾಡಿಸ್ತೀನಿ. ಎಷ್ಟು ಹಣ ಆಗಲಿ ಹೇಳು, ನೇನು ಬಿಡು. ನೀನು ಯಾಕೆ ರೆಡಿ ಮಾಡಿಸ್ತೀಯ? ಬಿಡು, ನನಗೇನು ಬಡ್ಡಿ ದುಡ್ಡು ಬರುತ್ತೆ, ನಾನೆಲ್ಲ ರೆಡಿ ಮಾಡಿಸ್ಕೊಂಡಿರ್ತೀನಿ. ನನಗೇನು ಬಡ್ಡಿ ದುಡ್ಡಾಗೆ ವಾಸಿ, ನಾನು ಬಡ್ಡಿ ದುಡ್ಡಾಗೆ ಮಾಡಿಸ್ತೀನಿ ಎಲ್ಲನ. ನನಗೆ ಬಡ್ಡೆಗೆ ಬರುತ್ತೆ ಸಾಕು. ಏಳಾತವ್ ಬಡ್ಡಿ ದುಡ್ಡು ಬರುತ್ತೆ ಅಂತ ಹೇಳಿ ಎಲ್ಲ ಅಧ್ವಾನ ಮಾಡಿಕ್ಕಿರ ಆತಲ್ ಕಂಡರ್ ಮನೆ ಮಾಡಿರಿ. ಅವ್ರು ಇನ್ನೊಂದೇನು ಬಿಡಿಸಿ ಬೇರೆ ಕೊಡ್ತಾರೆ, ಸುಮ್ಮನಿರು. ಮಾಡಿಸ್ಕೊಂಬ್ರಿ ಬಿಡೇ ರಂಗಮ್ಮ, ಮಾಡಿಸ್ಕೊಂಬ್ಲೇಳಿ. ಮನೆ ಎಲ್ಲೂ ಸಿಗಲ್ಲ, ಮಾಡಿಸ್ಲೇಳು. ಮಾಡಿಸ್ಕೊಂಡಿರಮ್ಮ, ನಿಮ್ಗೆ ಎಲ್ಲೇವರೆಗೂ ಸಾಕಾಗುತ್ತಾ ಅಲ್ಲೇವರೆಗೂ ಇರು, ಮಾಡಿಸು. ಸೀಟ್ ಹಾಕ್ಸು, ಮ್ಯಾಕೆಲ್ಲ ನಾನು ಟಾಪೆಲ್ಲ ತೆಗೆದು ಸೀಟ್ ಹಾಕ್ಸಿ ಎಲ್ಲನ ಪೇಂಟ್ ಮಾಡಿಸ್ಕೊ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀನೆಲ್ಲ ತಂದಿರೋ ಫ್ರಿಡ್ಜು, TV ಎಲ್ಲ ಇದಾಗ್ತವೆ. ಮತ್ತು ಫ್ರಿಜ್ಜಿನ ಮ್ಯಾಕೆ ಎಲ್ಲನ ನೀರು ಸೋರ್ಬಿಟ್ಟು ಮಳೆ ನೀರು ಎಲ್ಲ ಜೋರ್ಲಾಗೈತೆ. ಹೊಸ ಫ್ರಿಜ್ಜು ಬೇಜಾರಾಯ್ತು ನನಗಂತೂ. ಅದಕ್ಕೆ ನಾನೇ ಎಲ್ಲ ರೆಡಿ ಮಾಡಿಸ್ಕೊಂತೀನಿ. ಮತ್ತು ಸೋಫಾ ಸೊಟ್ಟು ಅದು 25-30 ಸಾವಿರ ರೂಪಾಯಿದು ನಮ್ಮದು ಸೋಫಾ ಸೊಟ್ಟು. ಆದರೂ ಅಡಿಕೆಲ್ಲ ನೀರು ಹೋಗ್ಯಾವೆ, ಅದಕ್ಕೋಸ್ಕರ ಅವೆಲ್ಲ ಹಾಳಾಗ್ತವೆ. ಇಲ್ಲ ಮಾಡಿಸ್ಕೊಂಬ್ಲೇಬೇಕು ನಾನೇನೆ. ನಿನ್ಗೇನು ಬುದ್ಧಿದ್ದಿ ಐತಿ ಅಮ್ಮನಿ? ಇಲ್ಲಂಬನಿಲ್ಲ ತಮ್ಮ, ಕಂಡರ್ ಮನೆ ರೆಡಿ ಮಾಡಿಸ್ನಿ ಅಂತ ಹೇಳ್ತೀಯಲ್ಲ ನೀನು. ಮತ್ತಿವ ನಮಗೆ ಬೇಕಮ್ಮ ರೆಡಿ ಮಾಡಿಸ್ಕೋಬೇಕು. ನಿನ್ನ ಮಗ ಸೊಸೆನ ಕೊಡ ಅಂತಾರಲ್ಲ, ಅವ್ರನ್ನ ಕೇಳೋದಕ್ಕಿಂತ ಸುಮ್ಮನಿರೋದು ಆಸೆ. ಅದಕ್ಕೇನೆ ನಾವು ಎಲ್ಲನ ರೆಡಿ ಮಾಡಿಸ್ಕೊಂತೀವಿ. ಸುಮ್ಮನಿರು, ನಿನ್ಗೆ ಯಾಕೆ? ನಾನು ಅದಕ್ಕೆ ನೆನೆಸ್ಕೊಂಡು ಬಂದೆ, ಹೇಳು ಹೋಗೋಣ ಅಂತೇಳಿ. ನಾನೇ ರೆಡಿ ಮಾಡಿಸ್ಕೊಂತೀನಿ, ಹೇಳು ಪಾರ್ವತಕ್ಕಯ್ಯ. ನಾನೇ ಎಲ್ಲನ ಎಷ್ಟನ್ನಾಗಲಿ ರೆಡಿ ಮಾಡಿಸ್ಕೊಂತೀನಿ. ಸರಿಯಮ್ಮ, ಆಯಿತು, ಮಾಡಿಸಿ. ಎಲ್ಲ ನೀಟಾಗಿ ಮಾಡಿಸ್ತೀಯ ಎಲ್ಲ ನೀಟಾಗಿ ಮಾಡಿಸು. ಒಳ್ಳೆ ಸೀಟ್ ಹಾಕ್ಸು, ಪೇಂಟ್ ಮಾಡಿಸು, ಎಲ್ಲನ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಅವಾಗ ನಿನಗೇನೆ ಎಲ್ಲನ ಯಾರನ್ನ ಬಂದರೂ ಹೋದ್ರೆ ಚೆನ್ನಾಗಿರುತ್ತೆ. ನಾವೇನು ಮನೆ ಕಟ್ಕೊಂಡಿದ್ದೀವಲ್ಲ, ಏನು ಸದ್ಯಕ್ಕೇನು ಬಿಡು ಅಂತ ಹೇಳಲ್ಲ. ನಿಮ್ಗೆ ಸಾಕಾಗೋವರೆಗೂ ಇರು ರೆಡಿ ಮಾಡಿಸ್ಕೊಂಡು. ಸರಿ ಆಯ್ತು, ಹೇಳು. ಮನೆ ಬೋಲ್ಸೋರು ಕಣಮ್ಮ ರಂಗಮ್ಮ, ಅದು ಹಂಗೇನೇ ತೊಟ್ಟಿಗ್ತಾವೇನು ಬೇಡ ನೀರು. ಹೆಂಗ ಬಿಡಪ್ಪ, ಮನೆ ಕಟ್ಕೊಂಡು ಹೊತ್ತು ಬೈಲಕ್ಕೆ ಬಂದ್ರಿ. ಮನೆ ಎಲ್ಲ ಚೆನ್ನಾಗಿ ಕಟ್ಟಿರಪ್ಪ. 7 ಲಕ್ಷ ಆಯ್ತು ಪಾರ್ವತಕ್ಕಯ್ಯ. ಎಲ್ಲ ನಮ್ದೊಂದು 20 ಲಕ್ಷ 22 ಲಕ್ಷ ಆಯ್ತು ಕಣಮ್ಮ ರಂಗಮ್ಮ. ಎಲ್ಲ ನನ್ನ ಮಗ ಗೊತ್ತು. ನನ್ನ ಮಗ ಬರ್ತಾನೆ, ಅವನು ಇನ್ನೇನು ಈ ತಿಂಗಳು ಕಳೀತಿದ್ದಂಗೆ ಅವರು ಬರ್ತಾರೆ ಊರ ಕಡೆಗೆ. ಹೌದೇನು? ನಿನ್ನ ಮಗನ ಕೆಲಸ ಅಲ್ಲೆಲ್ಲ ಇತ್ತು ಅಂತಿದ್ರಿ? ಇಲ್ಲ, ಈ ಕಡೆಗೆ ನಮ್ಮೂರ ಕಡೆಗೆ ಆಗೈತೆ. ಅದಕ್ಕೆ ಇಲ್ಲಿಂದಲೇ ಓಡಾಡ್ಬೋದು ಅಂತ ಕೆಲಸಕ್ಕೆ. ಅದಕ್ಕೆ ಬರ್ತಾನೆ, ಬಂದು ಎಲ್ಲನ ಇಲ್ಲಿಂದನೇ ಓಡಾಡ್ತಾರೆ. ಮನೆ ಕಟ್ಟಿದ್ದೀವಲ್ಲ, ಅದಕ್ಕೆ ಬರ್ತಾರೆ ಇಬ್ರು, ಮಗ ಸೊಸೆ ಮೊಮ್ಮಕ್ಕಳು ಎಲ್ಲ ಬರ್ತಾರೆ ಕಣ್ರಂಗಮ್ಮ. ನಮ್ಲ ತಮ್ಗೆ ಯಾಕೆ ಬುದ್ಧಿ ಇಲ್ವೋ ಏನೋ, ಕಂಡರ್ ಮನೇನ ರೆಡಿ ಮಾಡಿಸ್ತೀನಿ ಯೋಟನಾಗಲಿ ಅಂತ ಹೇಳು. ತಳಿವಾಗ ಒಂದಿರು ದುಡ್ಡು ಇರೋಕ್ಕೆ ಕುಣಿತಾಳೆ. ನೋಡ್ರಿ ಹೆಂಗೆ ಇವ್ರ ಮನೆ ರೆಡಿ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.